ಎಲ್ಲ ಶಿಕ್ಷಕರಿಗೆ ನಮಸ್ಕಾರಗಳು. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024 ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂಗೆ ಕನ್ನಡ ವಿಷಯ ಯಾರು ತೊಗೊಂಡಿದ್ರಿ ಅವ್ರಿಗೆ ಇಲ್ಲಿ ಒಂದು ಕರೆಕ್ಷನ್ ಇರೋದರಿಂದ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಈಗ ನೇರವಾಗಿ ಉತ್ತರಗಳಿಗೆ ಹೋಗ್ತೀನಿ ನಾನು. ಮೊದಲನೇ ಪ್ರಶ್ನೆ, ಅಮೇರಿಕಾದಲ್ಲಿ ಅಂತರ್ಯುದ್ಧ ಆರಂಭವಾಗಿ ಯಾವುದಕ್ಕೆ ಗಿರಾಕಿಗಳು ಕಡಿಮೆ ಆದರೂ? ಭತ್ತಕ್ಕೆ. ಮೇದರ್ ಬುಟ್ಟಿಗಳಿಗೆ ಇಲ್ಲಿ ತುಂಬ ಬೇಡಿಕೆ, ಅಮೇರಿಕಾದ ದಕ್ಷಿಣ ಕೆರೋಲಿನಾ. ಇನ್ನು ಇವು ಅಮೆರಿಕದ ಸೂಪರ್ ಮಾರ್ಕೆಟ್ಗಳಿಗಿಂತಲೂ ಜನಪ್ರಿಯವಾಗಿವೆ, ಬಯಲು ಮಾರುಕಟ್ಟೆಗಳು. ನೆಕ್ಸ್ಟ್, ಇವುಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತಿದೆ. ಆ್ಯಕ್ಚುಲಿ ಇದೇ ಕರೆಕ್ಷನ್ ಆಗಿತ್ತು. ಪರಂಪರೆಯಿಂದ ಬಂದಿದ್ದ ತಮ್ಮ ಬುಟ್ಟಿ ಹೆಣೆಗಾರಿಕೆಯನ್ನು ಆಫ್ರಿಕನ್ ಹೆಂಗಸರು ಕೈ ಬಿಡಲಿಲ್ಲ. ಇದು ಸರಿ ಉತ್ತರ. ಮಿಕ್ಕಿದೆಲ್ಲವೂ ಕೂಡ ತಪ್ಪಿದೆ. ಇಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಇದು ಭತ್ತ, ಗೋಧಿ ಆದರೆ ಇದು ಸರಿಯಾಗುತ್ತೆ, ಬಟ್ ಇಲ್ಲಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಕಲಾತ್ಮಕವಾದ ಭತ್ತದ ಬುಟ್ಟಿಯನ್ನು ಈ ವಸ್ತುಗಳು ಉಪಯೋಗಿಸಿಕೊಂಡು ಹೆಣೆಯುತ್ತಿದ್ದರು. ಭತ್ತದ ಹುಲ್ಲು ಮತ್ತು ನದಿ ತೀರದಲ್ಲಿ ದೊರೆಯುವ ಜೊಂಡು. ಇವರು ನಮ್ಮ ಮೇದರಂತೆ ಎಳೆಗಳನ್ನು ಒಂದರೊಳಗೊಂದರಂತೆ ಹೊಗಿಸಿ ಬುಟ್ಟಿ ಹೆಣೆಯೋದಿಲ್ಲ. ಇಲ್ಲಿ ಇವರು ಎಂಬುದು ಡೈರೆಕ್ಟಾಗಿ ಸರ್ವನಾಮ ಆಗುತ್ತೆ. ಇವರ ಭತ್ತದ ರಾಜ್ಯ ಬಹಳ ದಿನ ಉಳಿಯದಿರಲು ಕಾರಣ? ಆಪ್ಷನ್ 1 ಮತ್ತು 2 ಸರಿಯಾಗಿರೋದ್ರಿಂದ ಆಪ್ಷನ್ 3 ರೈಟ್ ಆನ್ಸರ್. ಇಲ್ಲಿ ನಾಶವಾಗಲಿಲ್ಲ ಇರೋದರಿಂದ ಇದು ತಪ್ಪಾಗತ್ತೆ. ತರ್ವಾಯ ಎಂಬುದು ಸಾಮಾನ್ಯ ಕರ್ತವ್ಯ, ಆಪ್ಷನ್ 4. ಇನ್ನು ನೆಕ್ಸ್ಟ್ ಪೋಯಮ್ಗೆ ಹೋಗೋದಾದರೆ, ಇಲ್ಲಿ ಕವಿ ಯಾರನ್ನು ಒಂದು ಎಂದು ಹೇಳಿದ್ದಾರೆ? ನಾವು, ನೀವು, ಅವರು, ಇವರು. ಎಲ್ಲರೂ ಹಿಂದೆ ಏನೆಂದು ಪಣ ತೊಡಬೇಕು? ಭೂಮಿ ತಾಯಿಯ ಕುಡಿಗಳಂಥೇಳಿ. ಇನ್ನು ಈ ಪದ್ಯದ ಆಶಯ, ಇಲ್ಲೂ ಕೂಡ 1, 2 ಸರಿ ಇದೆ, 3ನೇ ತಪ್ಪಿದೆ. ಹೀಗಾಗಿ 1 ಮತ್ತು 2 ಸರಿಯಾಗಿದೆ. ರಸಕವಿತ್ವ ಒಂದೇ ಆದರೂ ಅದರ ರಚನೆಗೆ ಬಳಕೆಯಾಗುತ್ತಿರುವ ಛಂದೋ ಪ್ರಕಾರಗಳು ಕಂದ, ವೃತ್ತ, ತ್ರಿಪದಿ, ವಚನ. ತ್ಯಂಕನ ಅಂತಕ್ಕಂಥದ್ದು ದಕ್ಷಿಣ. ಇವುಗಳಲ್ಲಿ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ. ವಚನವು 8 ಸಾಲಿನ ಪದ್ಯ. ನೆತ್ತರು ರಕ್ತ ಆಗತ್ತೆ, ಚಹರೆ ಲಕ್ಷಣ ಆಗತ್ತೆ, ಪಣ ಪ್ರತಿಜ್ಞೆ, ಬಸಿರು ಹೊಟ್ಟೆ, ಆಪ್ಷನ್ 1. ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ ಪಾಠಕ್ರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತಾಯಿತು. ಸಾಮಾನ್ಯ ವಾಕ್ಯ, 10ನೇ ತರಗತಿಯ ಪುಸ್ತಕದಲ್ಲಿದೆ, ನೋಡ್ಕೋಬೋದು. ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾದ ಪದಗಳ ಗುಂಪು ಮೈಮುಚ್ಚು, ಕಂದೆರೆ, ಕಂಗೆಡು. ವಿದ್ಯಾರ್ಥಿ ಈ ಪದದಲ್ಲಿರುವ ಅಕ್ಷರಗಣ ತಗಣ. ಸ್ಯಾನಿಟರಿ ಇಂಗ್ಲೀಷ್ ಪದ. ನಂತರದಲ್ಲಿ ಎಳಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದು ಕಳವೆಯು ಎಳೆಯ ಕಾಳಿಗೆ ಎಳಸಿ ಬಂದವು, ವೃತ್ತಾನುಪ್ರಾಸ. ಉದಾಹರಣೆಗಳ ಸಂಗ್ರಹ, ಪರಿಶೀಲನೆ, ಸಾಮಾನ್ಯ ಗುಣಲಕ್ಷಣಗಳು, ನಿಯಮ ರೂಪಿಸುವುದು, ಅನುಗಮನ ಪದ್ಧತಿ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ, ಪ್ರಜಾಪ್ರಭುತ್ವದ ಮೌಲ್ಯಗಳು. ಕನ್ನಡ ಭಾಷಾ ಶಿಕ್ಷಕರು 8ನೇ ತರಗತಿಯಲ್ಲಿ ತಲಕಾಡಿನ ವೈಭವ, 9ನೇ ತರಗತಿ ಬೆಡಗಿನ ತಾಣ ಜೈಪುರ, 10ನೇ ತರಗತಿ ಲಂಡನ್ ನಗರ, ಸುರುಳಿ ಆಕಾರದ ವಿಧಾನ. 2015ರ ರಾಷ್ಟ್ರೀಯ ಪಠ್ಯಕ್ರಮವು ಕೆಳಗಿನ ವೈಶಿಷ್ಟ್ಯಗಳೊಂದಿಗೆ ಹೊಂದಿದೆ. ಅದು 2 ಕೂಡ ಸರಿಯಾಗತ್ತೆ, ಆಪ್ಷನ್ 3. ರಾಷ್ಟ್ರಕವಿ ಎಂ ಗೋವಿಂದಪ್ಪಯ್ಯವರ ತಾಯವಾರೆ ಮೊಗವ ತೋರೆ, ಇದೊಂದು ಸ್ಟಾರ್ ಇಟ್ಕೊಳ್ಳಿ. ಇಲ್ಲಿ ನನ್ನ ಪ್ರಕಾರ ಜೊತೆಗೆ ಅಂತಿದೆ, ಹೀಗಾಗಿ ಸಮ್ಮಿಳಿತ ಅಂತ ಹೇಳ್ತೀನಿ, ಬಟ್ ಇದನ್ನು ಸ್ಟಾರ್ ಇಟ್ಕೊಳ್ಳಿ ಯಾವುದಕ್ಕೂ. ಭಾಷೆ ಅಂದರೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವ ಸಾಧನ, ಪ್ಲೇಟೋ ಅಂತಕ್ಕಂಥದ್ದು ಸರಿ ಉತ್ತರ. ಭಾಷಾ ಕೌಶಲ್ಯಗಳನ್ನು ಬೆಳೆಸುವುದು ಭಾಷಿಕ ಉದ್ದೇಶ. ಸಾಮಾನ್ಯ ಅರ್ಥದಲ್ಲಿ ಆಲಿಸುವಿಕೆ ಅಂದರೆ ಕೇಳುವಿಕೆ. ನಾಡು ನುಡಿಯ ಪರಂಪರೆ, ಸಾಹಿತ್ಯ, ಸಂಸ್ಕೃತಿ, ಅರಿವನ್ನು ಮೂಡಿಸುವ ಉದ್ದೇಶ, ಸಾಹಿತ್ಯಿಕ ಉದ್ದೇಶ. ಪಠ್ಯಕ್ರಮ ನಿರ್ಧರಿಸಿದ ಗುರಿಗಳನ್ನು, ಪಠ್ಯವಸ್ತು ಸೂಚಿಸಿದ ಮಾರ್ಗೋಪಾಯಗಳನ್ನು ಸಾಕಾರಗೊಳಿಸಲು ಒಂದು ನಿರ್ದಿಷ್ಟ ವಿಷಯದ ಪಠ್ಯಾಂಶಗಳನ್ನು ಒಳಗೊಂಡ ಸಾಧನ, ಪಠ್ಯಪುಸ್ತಕ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.